ಅದು ಗುಂಡಾಗಿರುತ್ತೆ. ಅಗರ್ವಾಲ್ಗೆ ಫೋನ್ ಮಾಡಿ. ಹಾಯ್ ಹಲೋ ನಮಸ್ಕಾರ, ನಾನ್ಸೆನ್ಸ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಡಾಬಾ ಬಂತು ಊಟ ಮಾಡ್ತೀಯಾ ಎಂದು ಗೋಳಾಡಿ ಕಣ್ಣೀರಿಟ್ಟಾಗ ಎದ್ದು ಕೂತ ಮೃತ ವ್ಯಕ್ತಿ. ಈ ವಿಚಾರ ಮೊದಲೇ ಗೊತ್ತಿದ್ರೆ ನಮ್ಮ ತಾತನಿಗೆ ಬಾರ್ ಬಂತು ಎದೇಳ್ ತಾತ ಬಾರ್ ಬಂತು ಅಂತ ಹೇಳ್ತಾ ಇದ್ದೆ. ತನ್ನ 66ನೇ ವಯಸ್ಸಿನಲ್ಲಿ 4ನೇ ಮದುವೆ ಬಗ್ಗೆ ಬಯಕೆ ವ್ಯಕ್ತಪಡಿಸಿದ ಖ್ಯಾತ ಗಾಯಕ ಲಕ್ಕಿ ಅಲಿ. ಅವನ ಹೆಸರಲ್ಲೇ ಲಕ್ಕಿ ಇದೆ, ಈಸ್ ವೆರಿ ಲಕ್ಕಿ. ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿದ್ರೆ 135 ಸೀಟು, ಆಚೆ ಬಂದ್ರೆ ಶೂನ್ಯ. ಸಿಎಂ ಪರ ಬ್ಯಾಟ್ ಬೀಸಿದ ಬಿಜೆಪಿ ಶಾಸಕ ಮುನಿರತ್ನ ಬಿಜೆಪಿನ ಕಾಂಗ್ರೆಸ್. ಅತ್ತೆಯ ಮೇಲೆ ಅಳಿಯನಿಗೆ ಲವ್ವು. ಅತ್ತೆಯನ್ನ ಪ್ರೀತಿಸಿ ಮದುವೆ ಆದ ನಟ ಫುಲ್ ಜಾಲಿ ಜಾಲಿ ಜಾಲಿ. ಆ ನಟನ ಮುಂದಿನ ಚಿತ್ರಕ್ಕೆ ಅತ್ತೆ ಐ ಲವ್ ಯು ಅಂತ ಇಡ್ಬೋದಾ? ಆಲ್ ರೈಟ್, ಮುಂದಕ್ಕೆ ಹೋಗೋಣ. ರಾಜಕೀಯ ಅನ್ನೋದು ಎಲ್ರ ಕೈಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಕಣ್ರಿ. ರಾಜಕೀಯದ ಆಳ ಅಗಲ ಗೊತ್ತಿರೋರು ಮಾತ್ರ ರಾಜಕೀಯದಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯ, ಚಿರಕಾಲ ಉಳಿಯೋದಕ್ಕೆ ಸಾಧ್ಯ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ನಿವೃತ್ತ ರಾಜಕಾರಣಿಯೊಬ್ಬರು ಧೀಮಂತ ನಾಯಕ ಇದ್ದಾರೆ, ಅವರನ್ನ ಮಾತನಾಡ್ಸ್ಕೊಂಡು ಬರೋಣ ಬನ್ನಿ. ನಮಸ್ಕಾರ ದೊಡ್ಡಗೌಡ್ರಿಗೆ. ನಮಸ್ಕಾರ. ನಿಮ್ಗೆ ಯಾರು ಹೇಳಿತು ನಾನು ನಿವೃತ್ತ ರಾಜಕಾರಣಿ ಅಂತ? ಸರ್, ನಿಮಗೆ ಆಲ್ರೆಡಿ 90 ವರ್ಷ ವಯಸ್ಸು, ಈಗಲೂ ರಾಜಕಾರಣ ಮಾಡೋದಕ್ಕಾಗತ್ತಾ? ಇಲ್ಲ ಅಲ್ವಾ? ನೋಡ್ರಿ, ನಾನಿಲ್ಲೇ ಕೂತ್ಕೊಂಡೆ ಪಾರ್ಲಿಮೆಂಟ್ನ ನಡೆಸ್ತೀನಿ. ನಾನು ಇಲ್ಲಿಂದಾನೆ ಎಷ್ಟು ಜನರ ಚೇರ್ನ ಅಲ್ಲಾಡಿಸ್ತೀನಿ ನಿಮಗೆ ಗೊತ್ತೇನ್ರಿ? ನಾನ್ಸೆನ್ಸ್ ಮಾತಾಡ್ತೀರಾ? ದೊಡ್ಡಗೌಡ್ರೆ, ಒಂದೇ ಒಂದು ನಿಮಿಷ, ನನ್ನ ಕುಚ್ಚಿ ಸರಿ ಇದೆಯಾ ಅಂತ ನೋಡ್ಕೋತೀನಿ. ಸರಿ ಇದೆ. ದೊಡ್ಡಗೌಡ್ರೆ, ಏನು ಗೊತ್ತಾ, ಈ ಇಳಿ ವಯಸ್ಸಿನಲ್ಲೂ ನಿಮ್ಮ ಶಕ್ತಿ ಕುಂದಿಲ್ವಲ್ಲ, ಇದರ ರಹಸ್ಯ ಏನು? ನಾನು ತಪ್ಪದೆ ಪ್ರತಿದಿನ ಪ್ರಾಣಾಯಾಮ ಮಾಡ್ತೀನಿ. ನಾನು ಊಟಕ್ಕೆ ಮುದ್ದೆ ತಿಂತೀನಿ. ವಾಟ್ ಡು ಯು ಮೀನ್ ಬೈ ಮುದ್ದೆ? ಯಾವುದು ಅದು ನಾನ್ಸೆನ್ಸ್? ಮುದ್ದೆ ಅಂದರೆ ಏನು ಅಂತಾನೆ ಗೊತ್ತಿಲ್ವಲ್ರು ನಿಮಗೆ? ಯಾರ್ರಿ ಇವರು? ಸಾರಿ ದೊಡ್ಡಗೌಡ್ರೆ, ನಿದ್ದೆ ಅಂದರೆ ಏನು ಅಂತ ಗೊತ್ತು, ಮುದ್ದೆ ಅಂದರೆ ಗೊತ್ತಿಲ್ಲ. ಅದು ಗುಂಡಾಗಿರುತ್ತೆ. ಗೊತ್ತಾಯ್ತು ಗೌಡ್ರೆ, ಅದು ಪಿಜ್ಜಾ. ಪಿಜ್ಜಾನ ಮುದ್ದೆ ಅಂತ ಕರೀತಾರಾ? ನೋಡಪ್ಪ, ಅದು ನೀವು ತಿನ್ನೋ ಆಳು ಮುಳು ಪಿಜ್ಜಾ ಅಲ್ಲ, ಅದು ಕಪ್ಪಾಗಿರುತ್ತೆ. ಗೊತ್ತಾಯ್ತು ಗೌಡ್ರೆ. ಯು ಮೀನ್ ಆ್ಯಪಲ್ ಕೇಕ್? ಸರಿ ಬಿಡಿ, ಮುದ್ದೆ ಕತೆ ಬೇಡ. ಈಗ ಏನು ಅಂತಂದರೆ, ದೆಹಲಿ ಎಲೆಕ್ಷನ್ನಲ್ಲಿ ರಿಸಲ್ಟ್ ಬಂದಿದೆ. NDA ಪಕ್ಷ ಅಂದರೆ ನಿಮ್ಮದೇ ಪಕ್ಷದವರು ಗೆದ್ದಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ಮೊದಲೇ ಹೇಳಿದ್ದೆ, ಈ ಬಾರಿ ದೆಹಲಿಯಲ್ಲಿ BJP ಗೆಲ್ಲುತ್ತೆ ಅಂತ ನಾನೇ ಹೇಳಿದ್ದೆ. ಅಗರ್ವಾಲ್ಗೆ ಫೋನ್ ಮಾಡಿ ನಿಮ್ಮ ಕತೆ ಕ್ಲೋಸ್ ಅಂದಿದ್ದೆ. ಕ್ಲೋಸ್ ಆಯ್ತಲ್ಲ. ಅದಕ್ಕೆ ನೋಡಿ ನಿಮ್ಮನ್ನ ರಾಜಕೀಯದ ಭೀಷ್ಮ ಅಂತ ಕರೆಯೋದು. ದೊಡ್ಡಗೌಡ್ರೆ, ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಈ ರಾಜ್ಯ ರಾಜಕಾರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಸರ್ಕಾರದವರು ಏನು ನಾನ್ಸೆನ್ಸ್ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಫ್ರೀ ಕೊಟ್ಟರೆ ಸರ್ಕಾರ ನಡೆಸೋಕ್ಕಾಗುತ್ತಾ? ನೀವು ಆರೋಗ್ಯ ಫ್ರೀ ಕೊಡಿ, ಶಿಕ್ಷಣ ಫ್ರೀ ಕೊಡಿ, ರೈತರಿಗೆ ಫ್ರೀ ಕೊಡಿ. ಅದನ್ನ ಬಿಟ್ಟು ಏನ್ರಿ ಇದು ನಾನ್ಸೆನ್ಸು? ಗೌಡ್ರೆ, ಕಡೆ ಪ್ರಶ್ನೆ, ನಿಮ್ಮ ರಾಜಕೀಯ ನಿವೃತ್ತಿ ಯಾವಾಗ? ಯಾರು ಇದು? ಅವಾಗಲೇ ನಾನೇ ಹೇಳಿದ್ನಲ್ರಿ ನನ್ನ ನಿವೃತ್ತಿ ಆಗೋದಿಲ್ಲ ಅಂತ. ನಿಮ್ಮ ಪಾದಕ್ಕೆ ನಮಸ್ಕಾರ.
ನಾನಿನ್ನೂ ಹೊರಟು ಬರ್ತೀನಿ. ಹಾಂ, ಸಿಗ್ತೀನಪ್ಪ. ನೆಕ್ಸ್ಟ್ ಟೈಮಿಂದ ಇಂಥವ್ರಿಗೆ ದಯವಿಟ್ಟು ಇಂಟ್ರ್ಯೂಗೆ ಅಂತ ನನ್ನನ್ನು ಕರಿಬೇಡಿ. ಬರ್ತೀನಿ ನಾನು. ನಮಸ್ಕಾರ. ಕ್ಷಮಿಸಿ, ದೊಡ್ಡಗೌಡರು ಪಾರ್ಟಿ ಮೀಟಿಂಗು ಅಂತ ಎದ್ದೋಗ್ಬಿಟ್ಟಿದ್ದಾರೆ. ಶೋ ಮುಗಿಸುವಂಥ ಸಮಯ ಬಂದಿದೆ. ನಾಳೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಲೇ ಗೋಪಾಲ, ಮುದ್ದೆ ಒಂದು ನಾಟಿ ಕೋಳಿ ಸಾರು ತಗೊಂಬರ್ಲಾ.